ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸುಮಾರು ದಿನ ಮೇಲೆ ರಂಗೋಲಿ ವೀಡಿಯೋನ ಹಾಕ್ತಾಯಿದ್ದೀನಿ. ಸುಮಾರು ದಿನ ಆಗಿಬಿಟ್ಟಿತ್ತು ಹಾಗೆ ಹಾಕೋಣ ಅಂತ ಹೇಳಿ ಒಂದು ವಿಡಿಯೋ ತಗೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಬಾರ್ಡರ್ ರಂಗೋಲಿ ಹಾಕೋದು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಹಾಕ್ಬೋದು, ತುಂಬ ಕಷ್ಟ ಏನಿಲ್ಲ. ಹೇಗೆ ಹಾಕೋದು ಅಂತ ಮುಂದೆ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ.
ರಂಗೋಲಿ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ. ಹಾಗೆ ಸ್ವಲ್ಪ ಫ್ರಂಟಲ್ಲಿ ಇಟ್ಟಿರೋದ್ರಿಂದ ಸುಟ್ಟಾಯಿತು ಅನ್ಸುತ್ತೆ ರಂಗೋಲಿ ಹಾಕಿ. ಇದು ರಂಗೋಲಿ ಹಾಕಿದ್ದು ಇದು ಹಾಗೆ ಸುಮ್ಮನೆ ರಂಗೋಲಿ ಹಾಕಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನಮ್ಮನ್ನು ಸ್ವಲ್ಪ ಸೊಟ್ಟ ಹೋಗಿದೆ, ಅಂದರೆ ಸೈಡ್ಗೆ ಹೋಗಿದೆ ಅಂತ ಅಂದರು. ಅಂದರೆ ಟ್ರೈಪೋಡ್ನ ಫ್ರಂಟಲ್ಲಿ ಇಟ್ಟಿದ್ದೆ ಅಲ್ವಾ, ನಾನು ಸೈಡಲ್ಲಿ ಇದ್ದಿದ್ದರಿಂದ ಅದು ಕೂಡ ಸೈಡಲ್ಲಿ ಹೋಯಿತು ಅಂತ ಅನ್ನಿಸ್ತು. ವಿಡಿಯೋ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ರಂಗೋಲಿ ಹೇಗಿತ್ತು ಅಂತ ಹೇಳಿ. ಹಾಗೆ ಇವತ್ತು ಸುಮ್ಮನೆ ಅವರು ಕೂಡ ಬೆಳಗ್ಗೆ ಬೇಗ ಹೋಗೋದಿತ್ತು, ಸಿಂಪಲಾಗಿ ಟೊಮೆಟೊ ಬಾತ್ ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ಏನೂ ಮಾಡಿರಲಿಲ್ಲ. ಟಿಫನ್ ಎಲ್ಲ ಮುಗಿಸಿ ಅಮ್ಮನನ್ನು ಮಲಗಿಸಿದ್ದೆ. ಆಕೆ ಕೋಲ್ಡ್ ಆಗಿಬಿಟ್ಟಿದೆ, ತುಂಬ ಅವಳಿಗೆ ಸುಸ್ತಾಗಿಬಿಟ್ಟಿದೆ ಅಂತ ಹೇಳಿ ಅವಳು ಮಲ್ಕೊಂಡಿದ್ಲು ಡ್ರಾಪ್ಸ್ ಎಲ್ಲ ಕುಡ್ಕೊಂಡು. ಹಾಗೆ ಅವಳು ಮಲಗಿಡೋದ್ರೊಳಗೆ ಹಿತ್ಕಿದವರೆ ಬೇಳೆ ಇತ್ತು, ಅದು ಕೂಡ ಅದ್ರ ಸಾಂಬಾರು ಮಾಡೋಣ ಅಂತ ಹೇಳಿ ಅದು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಕ್ಕಿದವರೆ ಬೇಳೆನ ಮೊದಲು ನೆನೆಸಿಡೋಕ್ಕಿಂತ ಮುಂಚೆ ತೊಳೆದಿಟ್ಟಿದೆ. ಹಾಗೆ ಅದು ಸಿಪ್ಪೆ ತೆಗೆದ್ಮೇಲೆ ಮತ್ತೊಂದು ಸಲ ನೀಟಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತೀನಿ, ಅಂದರೆ ಕುಕ್ಕರ್ಗೆ ಅಷ್ಟು ಹಿಕ್ಕಿದ ಅವರೆಬೇಳೆನ ಹಾಕ್ಕೋತೀನಿ. ಅವರೆಬೇಳೆ ಸ್ವಲ್ಪ ಇದ್ದಿದ್ದರಿಂದ ಒಂದೆರಡು ಆಲೂಗೆಡ್ಡೆ ಕೂಡ ಆ್ಯಡ್ ಮಾಡ್ಕೋತೀನಿ. ಈ ಹಿದ್ಬೇಳೆ ಅವರೆಬೇಳೆ ಸಾರನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಪೂರಿ ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಹಾಗೆ ನೀವು ಮುದ್ದೆ ಒಟ್ಟಿಗೆ ಕೂಡ ತಿನ್ಬೋದು. ಹಾಗೆ ಕುಕ್ಕರ್ನ ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಹಾಗೆ 2 ಆಲೂಗೆಡ್ಡೆ, 3 ಟೊಮೆಟೊ ಹಣ್ಣು, ಅಂದರೆ 2 ಖಾರಕ್ಕೋಸ್ಕರ 2 ಕುಕ್ಕರ ಬೇಯಿಸ್ಕೋತೀನಿ, ಇನ್ನೊಂದನ್ನು ಖಾರಕ್ಕೋಸ್ಕರ ರೆಡಿ ಮಾಡ್ಕೋತೀನಿ. ಅದಿಷ್ಟು ಹೆಚ್ಚು ಹುರ್ಕೊಳ್ಳೋದ್ರೊಳಗೆ ಕಾರಣ ಈ ಕಡೆ ಅವರೆಬೇಳೆ ಕೂಡ ಬೆಂದಿರುತ್ತೆ ಅಂತ ಹೇಳಿ ಕುಕ್ಕರನ್ನ ವಿಷಲ್ ಹೊಡ್ಸೋಕ್ಕಂತ ಇಡ್ತಾಯಿದ್ದೀನಿ. ಇನ್ನು ಜಾಸ್ತಿ ಬೇಡ, ಒಂದು 3 ವಿಷಲ್ ಆದರೆ ಸಾಕು, ತುಂಬ ಎಳೆದಿತ್ತು. ಅದು ವಿಷಲ್ ಹೊಡ್ಕೊಳ್ಳೋದ್ರೊಳಗೆ ನಾವು ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬಾಣಲಿಗೆ 3 ಒಣಮೆಣ್ಸು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಡ, ಖಾರ ನಮ್ಮನೇಲಿ ಯಾರು ತಿನ್ನಲ್ಲ, ನನಗಿಷ್ಟ, ಬಟ್ ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಅವ್ರು ತಿನ್ನಲ್ಲ, ಅದಕ್ಕೋಸ್ಕರ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಅದು ಹುರಿದೆತ್ತಿಟ್ಕೊಂಡು ಒಂದು ಈರುಳ್ಳಿ, ಒಂದು 5 ಎಸಳು ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಹುರ್ಕೋತೀನಿ. ಈ ಈರುಳ್ಳಿಯಲ್ಲಿ ಹಸಿ ಸ್ಮೆಲ್ ಏನಿದೆ ಅದು ಹೊರಟೋಗ್ಬೇಕು. ಹಾಗೆ ಕರ್ಬೇವು ಹೂವಿಂದು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಬಿಡಬೇಕು, ಅಲ್ಲಿವರೆಗೂ ನೀಟಾಗಿ ಈ ಥರ ಹುರ್ಕೊಂಡ್ರೆ ಸಾಕು. ಈ ಥರ ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣಲೆಯಲ್ಲಿ ಟೊಮೊಟೊ ಹಣ್ಣು ಕೂಡ ಹೆಚ್ಚಿ ಅದನ್ನು ಕೂಡ ಹುರ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ಈ ಥರ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಅದ್ರ ಒಣಮೆಣ್ಸಿನ ಘಾಟ್ ಬರಲ್ಲ. ಒಣಮೆಣ್ಸಿನ ಯಾವಾಗಲೂ ಘಾಟ್ ಬರ್ದಿರೋ ಮಾಡಬೇಕಂದ್ರೆ ಎಣ್ಣೆ ಹಾಕಿ ಹುರ್ಕೋಬೇಕು ಅಷ್ಟೇ. ಈ ಥರ ಟೊಮೆಟೊ ಹಣ್ಣು ನೀಟಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಅಷ್ಟರೊಳಗೆ ಈ ಕಡೆ ವಿಷಲ್ ಕೂಡ ಆಗಿರುತ್ತೆ. ಈ ಕಡೆ ಕುಕ್ಕರ್ ತಣ್ಣಗಾದ ನಂತರ ಸಾರು ಮಾಡ್ತೀವಲ್ಲ ಆ ಪಾತ್ರೆ ಎತ್ತಿಟ್ಕೋತೀನಿ. ನಾನು ಈ ಕುಕ್ಕರಲ್ಲಿ ಯಾವಾಗಲೂ ಸಾಂಬಾರು ಮಾಡಲ್ಲ, ಯಾಕಂದರೆ ಮಕ್ಕಳು ಊಟ ಮಾಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳಿ ಕೆಲವೊಮ್ಮೆ ಮಾಡಲೇಬೇಕನ್ನೋ ಪರಿಸ್ಥಿತಿ ಬಂದಾಗ ಮಾಡ್ತೀನಿ, ಇನ್ನೇನು ಮಾಡೋದಕ್ಕಾಗಲ್ಲ. ದೊಡ್ಡ ಕುಕ್ಕರಲ್ಲಿ ಸಾಂಬಾರಿದೆ, ಹಾಗೆ ಅನ್ನ ಇದೆ ಏನಾದ್ರು ಇದ್ದಾಗ ಈ ಥರದ ಪಲ್ಯ ಮಾಡೋದೆಲ್ಲ ಮಾಡ್ತಾಯಿರ್ತೀನಿ. ಹಾಗೆ ಏನು ವಿಷಲ್ ಹೊಡೆಸ್ಕೊಂಡಿದ್ವಿ ಅಲ್ಲ ಬೇಳೆ, ಅದಕ್ಕೆ ಮತ್ತೆ 1 ಸ್ಪೂನಷ್ಟು ಉಪ್ಪು ಹಾಕಿ ಮತ್ತೊಂದು 5 ನಿಮಿಷ ಕುದಿಸ್ಕೋತೀನಿ. ಈ ಕಡೆ ಖಾರನೂ ಕೂಡ ಏನು ಹುರಿದಿಟ್ಟಿದ್ವಿ ಅದು ಕೂಡ ತಣ್ಣಗಾಗಿತ್ತು. ಖಾರಕ್ಕೋಸ್ಕರ 1 ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನಷ್ಟು ಮಸಾಲ, ಸಾಂಬಾರು ಪುಡಿ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ರುಬ್ಕೊಬರ್ತೀನಿ. ಆಗ ಅಷ್ಟರೊಳಗೆ ಈ ಕಡೆ ಇದು ಕೂಡ ಕುದೀತಾ ಇತ್ತು. ಅಷ್ಟರೊಳಗೆ ಏನು ಮಿಕ್ಸ್ ರುಬ್ಕೊಂಡ್ಬಂದಿದ್ವಿ ಅಲ್ಲ ಆ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಉಳಿದಿರೋ ಮಿಕ್ಸಿ ಜಾರಲ್ಲಿ ಮಸಾಲೆ ಇದ್ದರೂ ಅದನ್ನು ಕೂಡ ನೀಟಾಗಿ ತೊಳೆದು ಅದನ್ನು ಕೂಡ ಸಾಂಬಾರಿಗೆ ಹಾಕ್ಕೋತೀನಿ. ನೋಡ್ಕೊಳ್ಳಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಂದರೆ ಅಲ್ಲಿವರೆಗೂ ನೀರು ಹಾಕ್ಕೊಂಡ್ರೆ ಸಾಕು. ಸಾಂಬಾರು ಆದಮೇಲೆ ತುಂಬ ದಪ್ಪನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ಮಾಗಿರಬೇಕು. ಅದಕ್ಕೋಸ್ಕರ ನಂಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಸರಿ ಇದೆ ಇದು ಹಾಕ್ಕೊಂಡ ನಂತರ ಮತ್ತೊಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ.
ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೋಬೋದು. ಬಟ್ ನಮ್ಮ ಅಲ್ಲೇ ಇದ್ದಿದ್ಲಲ್ಲ, ಆ ಕಡೆ ಹೋಗ್ಬಿಟ್ರೆ ಅವಳು ದಾಟೋದಕ್ಕೆ ಬಿಡಲ್ಲ ಅಂತ ಹೇಳಿ ಸ್ವಲ್ಪ ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಖಾರ ಏನಾದ್ರು ಘಾಟ್ ಖಾರ ಇರುತ್ತಲ್ವ, ಅದು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಅದನ್ನು ಕೂಡ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋದ್ರೊಳಗೆ ಈ ಕಡೆ ಪಾತ್ರೆ ಜೋಡಿಸ್ಕೊಳ್ಳೋಣ ಅಂತೇಳಿ ನಿಧಾನ ಪಾತ್ರೆ ಜೋಡಿಸ್ಕೊಂಡೆ. ಹಾಗೆ ಪಾತ್ರೆನೂ ಕೂಡ ತೊಳ್ಕೊಂಡೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಇತ್ತು, ಅದು ಕೂಡ ತೊಳ್ಕೊಂಡೆ. ಅಷ್ಟರೊಳಗೆ ಸಾರು ಕೂಡ ಕುದೀತು. ಇಲ್ಲಿ ನನ್ನ ಅಮ್ಮ ಪಾಪ ಆಟಾಡ್ತಾ ಇರ್ತಾಳೆ, ಕಾಯ್ತಾ ಇರ್ತಾಳೆ ಯಾವಾಗ ನಮ್ಮಮ್ಮ ಹೊರಗೆ ಬರ್ತಾರೆ ಅಂತ ಹೇಳಿ. ಒಬ್ಬರೇ ಕಾಯ್ತಾ ಇರ್ತಾರೆ. ಹೊರಗಡೆ ಬಾಗಿಲು ಕೂಡ ತೆಗಿಯಂಗಿಲ್ಲ, ಮೆಟ್ಲಿರೋದ್ರಿಂದ ಸೀದಾ ಹತ್ಕೊಂಡು ಮೇಲೆ ಹೊರಟೋಗ್ಬಿಡ್ತಾಳೆ. ಇನ್ನೂ ನಡೀತಾ ಇಲ್ಲ, ಬಟ್ ಆದರೂ ಅಂಬೆಗಾಲು ಇಡ್ತಾಳಲ್ವ, ಸೀದಾ ಹತ್ಕೊಂಡು ಮೇಲೆ ಹೋಗ್ತಾಳೆ. ಅವಳು ಕೂಡ, ಅವಳಿಗೂ ಥಂಡಿ ಆಗಿದ್ದರಿಂದ ಅವಳು ಸಮಾಧಾನ ಮಾಡಬೇಕಿತ್ತು. ಹಾಗೆ ಈ ಕಡೆ ಬ್ರೆಡ್ ಸ್ಪ್ರೆಡ್ ಕೂಡ ಬೆಳಗ್ಗೆ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಟೈಮ್ ಆಗಿತ್ತು, ಟಿಫನ್ ಎಲ್ಲ ಮಾಡೋದಿತ್ತು ಅಲ್ವಾ, ಅದಕ್ಕೋಸ್ಕರ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮನೂ ಅಲ್ಲಿ ಕೆಳಗಡೆ ಆಟಾಡೋಕೆ ಬಿಟ್ಕೊಂಡು ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಬ್ರೆಡ್ ಸ್ಪ್ರೆಡ್ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ವೀಕ್ಲಿ ಒನ್ಸ್ ಚೇಂಜ್ ಮಾಡೋದ್ರಿಂದ ತುಂಬ ಏನು ಕೊಳೆ ಇರಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ತುಂಬ ಏನು ಬ್ರೆಡ್ ಸ್ಪ್ರೆಡ್ ಅವಾಗವಾಗ ಅಂದರೆ ಅಮ್ಮ ಏನಾದ್ರು ಸುಸ್ಸು ಮಾಡಿದರೆ ಮಾತ್ರ ಚೇಂಜ್ ಮಾಡ್ತೀನಿ. ಬಟ್ ಅವಳು ಮಾಡಿರಲ್ಲ, ತುಂಬ ಕಮ್ಮಿ ಅವಳು ಮಾಡೋದು ಹಾಸಿಗೆ ಮೇಲೆ. ಅದಕ್ಕೋಸ್ಕರ ಕೆಳಗೆ ಅವಳು ಆಟಾಡ್ತಾ ಇರ್ತಾಳಲ್ವ, ಅದಕ್ಕೋಸ್ಕರ ತುಂಬ ಏನು ಕ್ಲೀನ್ ಮಾಡಲ್ಲ. ಇನ್ಮೇಲೆ ಮಕ್ಕಳು ಎಲ್ಲರೂ ಆಟಾಡಿರ್ತಾರೆ, ನಾವೆಲ್ಲ ಬೆಳಗ್ಗೆ ಆಟಾಡ್ತಾರೆ, ನಾವು ಮಲಗಿದ್ದಿರ್ತೀವಿ ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಕೊಡ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡಿಕೊಂಡು ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ ಅಷ್ಟೇ. ಅಮ್ಮನೂ ಕೂಡ ಕೆಳಗೆ ಆಟಾಡ್ತಾ ಇರ್ತಾಳಲ್ವ, ಅವಳನ್ನು ಸುಧಾರಿಸ್ಕೋಬೇಕು ಮಾಡಬೇಕು ಅನ್ನುವಾಗ ತುಂಬ ಕಷ್ಟ ಆಗುತ್ತೆ. ಸಿಂಗಲ್ ಪೇರೆಂಟ್ಸು ಇರ್ತಾರೆ ಅಪ್ಪ ಮನೇಲಿ, ಎಷ್ಟು ಕಷ್ಟ ಹೆಣ್ಮಕ್ಳು ನೋಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇರುತ್ತೆ. ನಮಗೆ ಈಗ ಗೊತ್ತಾಗ್ತದೆ. ನಮ್ಮದೆಲ್ಲ ಮಾಡುವಾಗ ತಮಾಷೆ ನೀವೇನರಮ್ಮ ಮಾಡಿದ್ದೀರಾ ಕೇಳ್ತಾ ಇರ್ತೀವಿ. ಬಟ್ ನಾನು ಯಾವತ್ತೂ ಕೇಳಿಲ್ಲ ಹಾಗೆ, ಸುಮ್ಮನೆ ಹೀಗೇನೋ ತಮಾಷೆ ಮಾಡುವಾಗ ಹಾಗೆ ಅನಿಸುತ್ತೆ. ಬಟ್ ಮಕ್ಕಳನ್ನ ಸಾಕೊಳ್ಳೋದು ಎಷ್ಟು ಕಷ್ಟ ಅಂತ ನಾವು ಸಾಕಿದ್ಮೇಲೆ ಮಾತ್ರ ಗೊತ್ತಾಗೋದು. ಇದೇ ಥರ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಇನ್ನೂ 2 ಬ್ರೆಡ್ ಸ್ಪ್ರೆಡ್ ಕೂಡ ನಾನು ತೊಗೋಬೇಕು. ಅಂದರೆ ಇನ್ಮೇಲೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಮಕ್ಕಳೆಲ್ಲ ಹತ್ತಿ ಕುಣಿತಾರೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ನೋಡಿದೆ, ಬಟ್ ಯಾವುದೂ ಚೆನ್ನಾಗಿ ಅನ್ನಿಸ್ಲಿಲ್ಲ. ನಂಗೊಂದು ಸ್ವಲ್ಪ ಕಾಟನ್ ಬೇಕು. ಅಲ್ಲಿ ಕೆಳಗೆ ಏನು ಒಂಥರ ಈ ವೆಟ್ ಆಗಬಾರ್ದು ಅಂತ ಹೇಳಿ ಒಂದು ಶೀಟ್ ಹಾಕಿರೋದ್ರಿಂದ ಇನ್ನೂ ಜಾಸ್ತಿ ಬೇಕು. ಟ್ಯಾಪಲ್ಲಿ ಜಾರಿ ಹೋಗ್ತಿರುತ್ತೆ. ನಂಗೆ ಕಾಟನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಟನ್ ಹುಡುಕಿದೆ, ಬಟ್ ಕಾಟನ್ ಸಿಗಲಿಲ್ಲ. ಅದು ಸಿಕ್ತು, ಬಟ್ ಅದು ಚೆನ್ನಾಗಿರಲಿಲ್ಲ. ಅಂದರೆ ಗುಂಜು ಬರುತ್ತೆ ಅಲ್ವಾ, ನಾವು ವಾಷಿಂಗ್ ಮಿಷಿನಿಗೆ ಹಾಕೋದ್ರಿಂದ ಅದು ಗುಂಜು ಬೇಗ ಹೇಳುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದು ತೊಗೊಳ್ಳಿಲ್ಲ. ನಾನು ಒಂದ್ಸಲ ತೊಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಹಾಗೆ ಇಲ್ಲಿ ಅಮ್ಮನೂ ಕೂಡ ಸ್ನಾನ ಮಾಡಿಸಿ ಕರ್ಕೊಬಂದು ಅವಳ ಜೊತೆನೂ ಆಟಾಡ್ತಾ ಇದ್ದೆ. ಪಾಪ ಅದು ತುಂಬ ಥಂಡಿ ಆಗಿದೆ. ಹಾಗೆ ಅವಳನ್ನೂ ಸುಧಾರಿಸ್ಕೊಂಡು ಊಟ ಮಾಡಿಸಿ ಅವಳು ಮಲಗಿಸ್ತೀನಿ. ಹಾಗೆ ಮುದ್ದು ಕೂಡ ಬರ್ತಾನೆ, ಅವನು ಊಟ ಮಾಡಿಸಿ ಅವನು ಮಲಗಿಸ್ತೀನಿ. ಹಾಗೆ ನನಗೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇರುತ್ತೆ ಅಲ್ವಾ, ಅದನ್ನ ಮುಗಿಸಿ ಹಾಗೆ ಒಂದು ನಿದ್ದೆ ಮಾಡಿದ್ರೆ ನಿದ್ದೆ ಮಾಡ್ತೀನಿ, ಇಲ್ಲ ಇನ್ನೂ ಏನಾದ್ರು ಕೆಲಸ ಇದ್ದರೆ ಕೆಲಸಕ್ಕೆ ರೆಡಿ ಮಾಡ್ಕೋತೀನಿ. ಹಾಗೆ ಇವತ್ತಿನ ದಿನನ ಮುಗಿಸ್ತೀನಿ. ಹಾಗೆ ಅದ್ರ ಜೊತೆ ಈ ವಿಡಿಯೋನೂ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ